ನಮ್ಮ ಗ್ರಾಮದಿಂದ ನೆಕ್ಸ್ಟ್ ಯಾವ ಕ್ಯಾಂಡಿಡೇಟ್ಗೂ ಸಹ ಮತವನ್ನು ಚಲಾಯಿಸುವುದಿಲ್ಲ. ಕುಡಿಯುವ ನೀರಿಲ್ಲದೆ ಪರದಾಟ, ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ ಗ್ರಾಮಸ್ಥರು. ಹೌದು, ಬೇಲೂರು ತಾಲೂಕಿನ ಚಟಚಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಾಜಪುರ ಗ್ರಾಮದಲ್ಲಿ ಸುಮಾರು 5 ತಿಂಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ ಇದ್ದರೂ ಸಹ ಯಾವುದೇ ಜನಪ್ರತಿನಿಧಿಗಳಾಗಲಿ ಹಾಗೂ ತಾಲೂಕು ಆಡಳಿತಾಧಿಕಾರಿಗಳಾಗಲಿ ಗಮನ ಹರಿಸದೇ ಇರುವುದರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ನೀರು ಕೊಡಿ, ಇಲ್ಲದಿದ್ದರೆ ಈ ಬಾರಿಯ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಖಾಲಿ ಕೊಡ ಹಾಗೂ ಗುರುತಿನ ಚೀಟಿ ಹಿಡಿದು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ಪರಮೇಶ್, ನಮ್ಮ ನಾಗರಾಜಪುರ ಗ್ರಾಮದಲ್ಲಿ 150 ಬೋವಿ ಜನಾಂಗದ ಕುಟುಂಬಗಳಿದ್ದು ಇಲ್ಲಿ ಇರುವ 2 ಕೊಳವೆ ಬಾವಿಗಳು ಸಹ ನೀರು ಬರದೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ನಾವುಗಳು ತಾಲೂಕು ಆಡಳಿತಕ್ಕೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಸಹ ಇದರ ಬಗ್ಗೆ ಗಮನ ಹರಿಸಿಲ್ಲ. ನಮ್ಮ ಸಮಸ್ಯೆಯನ್ನ ಕೇಳಲು ಸಹ ಯಾರೂ ಬಂದಿಲ್ಲ. ಅದಕ್ಕಾಗಿ ನಮ್ಮ ಇಡೀ ಗ್ರಾಮದ ಜನರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದೇವೆ. ಇದಕ್ಕೂ ಬಗ್ಗದಿದ್ದರೆ, ನಮ್ಮ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ನಮ್ಮ ಗ್ರಾಮದ ಯಾರೊಬ್ಬರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡದೆ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದರು. ಜೊತೆಗೆ ಸುಳ್ಳು ಆಶ್ವಾಸನೆ, ಭರವಸೆ ನೀಡುವುದು ನಮಗೆ ಬೇಕಿಲ್ಲ. ನಾವೇ 1 ತಿಂಗಳಿನಿಂದ ಟ್ಯಾಂಕರ್ಗಳ ಮೂಲಕ ನೀರನ್ನು ತಂದು ನಮ್ಮ ಗ್ರಾಮಕ್ಕೆ ನೀಡುತ್ತಿದ್ದೇವೆ. ಅಧಿಕಾರಿಗಳು ಏನೂ ಮಾಡಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿ ಧಿಕ್ಕಾರ ಕೂಗಿದರು. ಅವರು ಕೇಬೇಳಿಗೆ ಡೈರೆಕ್ಟ್ ಅಲ್ಲ, ಕೇಬೇಳರು ಡೈರೆಕ್ಟ್ ತಗೊಂಡಾರೆ. ಡೈರೆಕ್ಟ್ ಕಲೆಕ್ಷನ್ ತಪ್ಪಿಸಿ ಒಂದು ವಾರದಿಂದ ಅದೇ ಕತೆ ಬರ್ತಾರೆ. ಇವತ್ತು ಬಿಡ್ರಿ ಅಂತ ಹೇಳ್ಬಿಟ್ಟು 3 ಗಂಟೆಗೆ ಇವತ್ತು ಬರ್ತೀವಿ, ಬೆಳಿಗ್ಗೆ ಅಂತ ಹೇಳ್ತಾರೆ 3-4 ಗಂಟೆಗೆ ಬರ್ತಾರೆ. ಸರ್ ಅದ್ರಲ್ಲಿ ನೀರೇ ಬರಲ್ಲ ಅಂತಲ್ಲ ಸರ್, ಇಲ್ಲ ಸರ್, ನೀರೇ ಬರಲ್ಲ ಅದರಲ್ಲಿ. ನಾವೇ ಊರಾರಿದೀವಲ್ಲ, ನೀರಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಸರ್? ಈ ನೀರೇ ಬರೋದು, ಇದರಲ್ಲಿ ನೀರೇ ಬರೋದು. ಅಲ್ಲಿ ಅದು ಸಫಿಶಿಯಂಟ್ ಬರಲ್ಲ ಅಂತ ಅರ್ಧ ಗಂಟೆ ಬಂದು ನಿಂತೋಗ್ತವೆ. ಹೇಳ್ತಿದ್ದಾರೆ ಪಕ್ತಾರೆ ಕಲ್ಲಾಕಿದ್ದಾರೆ ಅಂತ ಹೇಳಿದ್ರು ಆಕ್ಷನ್ ತಗೊಳ್ತಿಲ್ಲ. ಯಾಕೆ ಅಂತ ಕೇಳ್ತಿದ್ದಾರೆ. ಅಲ್ಲ ಸರ್, ಪೊಲೀಸ್ ನಾನು ಸರ್ ಆಕ್ಷನ್ ತಗೊಂಡು ಅವತ್ತೆಲ್ಲ ಅಂಚೆ ತಗೊಂಡ್ರಿ, ಅದಕ್ಕೆ ಆಕ್ಷನ್ ತಗೊಂತಲ್ಲ. ಬರೋಣ, ಪೊಲೀಸ್ನವ್ರು ಫೋನ್ ಮಾಡಿ ಬರಲಿ ಅವರು. ಅಲ್ಲ, ಪೊಲೀಸ್ನವ್ರಿಗೆ ಇದರಿಂದ ನಮ್ಮ ಗ್ರಾಮದಿಂದ ಯಾವುದೇ ಅಭ್ಯರ್ಥಿ MP ಎಲೆಕ್ಷನ್ ಇರೋದ್ರಿಂದ ನಮ್ಮ ಗ್ರಾಮದಿಂದ ನೆಕ್ಸ್ಟ್ ಯಾವ ಕ್ಯಾಂಡಿಡೇಟ್ಗೂ ಸಹ ಮತವನ್ನು ಚಲಾಯಿಸುವುದಿಲ್ಲ. ಯಾಕಂತಂದರೆ ಇಲ್ಲಿ ತುಂಬ ನೀರಿನ ಅಭಾವ ಜಾಸ್ತಿ ಇದೆ. ಮತ್ತು ಇಲ್ಲಿಂದ ಗ್ರಾಮಸ್ಥರು ಯಾರೂ ಸಹ